ನೀವು ಆಮ್ಲದಲ್ಲಿ ಲೋಹವನ್ನ ಹಾಕಿದಾಗ ಬಹಳಷ್ಟು ಹೈಡ್ರೋಜನ್ ಅನಿಲ ವಿಕಸನಗೊಳ್ಳೋದನ್ನ ನೋಡಿರ್ತೀರಾ. ಅದೇ ತರ ರಾಕೆಟ್ ಸೈನ್ಸ್ ಏನಾದ್ರು ಗೊತ್ತಿದ್ರೆ ಇದೇ ಹೈಡ್ರೋಜನ್ ಅನಿಲವನ್ನ ಬಳಸ್ಕೊಂಡು ನಮ್ಮ ಸ್ವಂತ ರಾಕೆಟ್ಗೆ ಇಂಧನವಾಗಿ ಉಪಯೋಗಿಸ್ಕೋಬಹುದು. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೆಂಗೆ ಪ್ರತಿಕ್ರಿಯಿಸುತ್ತಿದೆ ಅಂತ ನೋಡ್ತೀವಿ. ಈಗ ನನ್ನ ಹತ್ರ ಒಂದು ಮೆಗ್ನೀಷಿಯಂ ಲೋಹದ ತುಂಡು ಅನ್ನೋದಿದೆ. ಇದನ್ನ ನಾವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿಕ್ರಿಯೆ ಮಾಡ್ತಿದೀವಿ. ಇದರಲ್ಲಿ ನೀವು ನೋಡಬಹುದು ಮೆಗ್ನೀಷಿಯಂ ಅನ್ನೋದು ಹೈಡ್ರೋಜನ್ ಗಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ. ಇದೆಲ್ಲ ನನಗೆ ಹೆಂಗ್ ಗೊತ್ತು ಅಂತ ಹೇಳಿದ್ರೆ, ಮೂಲತಃ ವಿಜ್ಞಾನಿಗಳು ಏನ್ ಮಾಡಿರ್ತಾರೆ, ಪ್ರತಿಕ್ರಿಯಾತ್ಮಕ ಚಾರ್ಟ್ ಗಳನ್ನ ಸಿದ್ಧಪಡಿಸಿರ್ತಾರೆ. ಈ ಚಾರ್ಟ್ ಬಂದು ಈ ಎಲ್ಲಾ ಎಲಿಮೆಂಟ್ಸ್ ಗಳ ಪ್ರತಿಕ್ರಿಯೆಯ ಆಧಾರದ ಮೇಲೆ ತಯಾರಾಗಿರುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿರೋದೆಲ್ಲಾನು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತೆ, ಕೆಳಭಾಗಕ್ಕೆ ಬಂದ್ರೆ ಇದೆಲ್ಲ ಕಡಿಮೆ ಪ್ರತಿಕ್ರಿಯಾತ್ಮಕವಾಗಿರುತ್ತೆ. ಮತ್ತೆ ಮೆಗ್ನೀಷಿಯಂ ಇಲ್ಲಿದೆ ನೋಡಿ, ಮೆಗ್ನೀಷಿಯಂ ಅನ್ನೋದು ಇಲ್ಲಿದೆ. ಅದೇ ತರ ಹೈಡ್ರೋಜನ್ ನ ಹುಡುಕ್ತಾ ಹೋದ್ರೆ ಹೈಡ್ರೋಜನ್ ಅನ್ನೋದು ಇಲ್ಲಿರುತ್ತೆ. ಇವೆರಡನ್ನ ನಾವ್ ಇಲ್ಲೇ ನೋಡ್ಬೋದು. ಹೈಡ್ರೋಜನ್ ಗೆ ಹೋಲಿಸ್ಕೊಂಡಾಗ ಮೆಗ್ನೀಷಿಯಂ ತುಂಬಾ ಮೇಲ್ಭಾಗದಲ್ಲಿದೆ ಅಂತ ಹೇಳಿದಾಗ ಮೆಗ್ನೀಷಿಯಂ ಹೈಡ್ರೋಜನ್ ಗಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ ಅಂತ ಹೇಳ್ಬೋದು, ಹೌದಲ್ವಾ? ಇಲ್ಲಿ ಮೆಗ್ನೀಷಿಯಂ ಅನ್ನೋದು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರೋದ್ರಿಂದ ಇದು ಹೈಡ್ರೋಜನ್ ಅನ್ನು ಕ್ಲೋರಿನ್ ಇಂದ ವಿಭಜನೆ ಆಗೋ ತರ ಮಾಡುತ್ತೆ. ವಿಭಜನೆ ಆಗೋ ತರ ಮಾಡಿ ಈ ಮೆಗ್ನೀಷಿಯಂ ಕ್ಲೋರೈಡ್ ಜೊತೆ ಬಾಂಡ್ ಆಗುತ್ತೆ. ಅದೇ MgCl2. ಮತ್ತೆ ಇದರಲ್ಲಿ ಹೈಡ್ರೋಜನ್ ಅನಿಲ ಸಹ ರಿಲೀಸ್ ಆಗುತ್ತೆ. ಅಂತಿಮವಾಗಿ ನಮಗೆ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಅನ್ನೋದು ಸಿಗುತ್ತೆ. ಆದ್ದರಿಂದ ನಾವು ಲೋಹವನ್ನು ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ನಮಗೆ ಹೈಡ್ರೋಜನ್ ಅನಿಲ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಅನ್ನುವ ಲವಣ ಸಿಗುತ್ತೆ. ಈ ಲವಣ ಅನ್ನೋದು ಅಯಾನ್ಗಳಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋದು ಮೆಗ್ನೀಷಿಯಂ +2 ಅಯಾನ್ ಮತ್ತು ಕ್ಲೋರಿನ್ -1 ಅಯಾನ್ಗಳಿಂದ ಮಾಡಲ್ಪಟ್ಟಿದೆ. ಮತ್ತೆ ಈ ಲವಣ ವಿಶೇಷವಾಗಿ ತಟಸ್ಥವಾಗಿದೆ, ಅಂದ್ರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಮೆಗ್ನೀಷಿಯಂ ಅನ್ನೋದು +2 ಚಾರ್ಜ್ ಅನ್ನ ಹೊಂದಿದೆ, ಮತ್ತೆ ಕ್ಲೋರಿನ್ ನ ಪ್ರತಿ ಅಣುಗಳು -1 ಚಾರ್ಜ್ ಅನ್ನ ಹೊಂದಿದೆ. ಸೊ ಒಟ್ಟು ಕ್ಲೋರಿನ್ ಅನ್ನೋದು -2 ಚಾರ್ಜಸ್ ನ ಹೊಂದಿರುತ್ತೆ. ಈ -2 ಮತ್ತೆ ಈ +2 ಸೇರಿ ಈ ಲವಣವನ್ನ ತಟಸ್ಥ ಮಾಡುತ್ತೆ. ಈಗ ಕೆಲವರಲ್ಲಿ ಒಂದು ಸಂಶಯ ಬಂದಿರುತ್ತೆ, ಈ HCl ಅನ್ನೋದು ಯಾಕೆ ಲವಣ ಅಲ್ಲ, ಇದನ್ನ ನಾವ್ ಯಾಕೆ ಆಮ್ಲ ಅಂತ ಕರಿತೀವಿ? ಯಾಕಂತ ಹೇಳಿದ್ರೆ HCl ಅನ್ನೋದು ಅಣುಗಳಿಂದ ಮಾಡಲ್ಪಟ್ಟಿದೆ. ಇದು ಬಂದು ವಿಭಜನೆ ಆಗಿ ನಮಗೆ H+ ಹಾಗೂ Cl- ಅನ್ನುವ ಅಯಾನ್ಗಳನ್ನ ನೀಡುತ್ತೆ. ಹಾಗಾಗಿ ಪ್ಯೂರ್ HCl ಅನ್ನೋದು ಅಯಾನ್ಗಳಿಂದ ಮಾಡಲ್ಪಟ್ಟಿಲ್ಲ, ಅದ್ರ ಬದಲು ವಿಭಜನೆಯಾಗಿ H+ ಹಾಗೂ Cl- ಅಯಾನ್ಗಳನ್ನ ನೀಡುತ್ತೆ. ಹಾಗಾಗಿ ಪ್ಯೂರ್ HCl ಅನ್ನೋದು ಅಯಾನ್ಗಳಿಂದ ಮಾಡಲ್ಪಟ್ಟಿಲ್ಲ. ಇದ್ರ ಮಧ್ಯೆ ಕೋವಲೆಂಟ್ ಬಂಧ ಅನ್ನೋದು ಇರುತ್ತೆ. ಕೋವಲೆಂಟ್ ಬಾಂಡ್ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಲೆಗೆಡ್ಸ್ಕೊಂಬೇಡಿ, ಇದಕ್ಕೆ ಅಂತ ಸಪರೇಟ್ ವಿಡಿಯೋ ಮಾಡಿದೀವಿ, ಅಲ್ಲಿ ನೀವು ಅದನ್ನ ಕಲ್ತ್ಕೊಂಡ್ ಬರ್ಬೋದು. ವಾಪಸ್ ಇಲ್ಲಿಗೆ ಬಂದ್ರೆ HCl ಅನ್ನೋದು ಅಯಾನ್ಗಳನ್ನ ಹೊಂದಿಲ್ಲ, ಆದ್ರೆ ಈ HCl ನೀರಲ್ಲಿ ಮಿಕ್ಸ್ ಮಾಡಿದಾಗ H+ ಮತ್ತು Cl- ಆಗಿ ಬ್ರೇಕ್ ಆಗುತ್ತೆ. ಆದ್ರೆ MgCl2 ಮಾತ್ರ ಯಾವಾಗ್ಲೂ ಅಯಾನಿನ ರೂಪದಲ್ಲೇ ಇರುತ್ತೆ. ಈಗ ಆಮ್ಲದೊಂದಿಗೆ ಪ್ರತಿಕ್ರಿಯಿಸುವ ಲೋಹಕ್ಕೆ ಮತ್ತೊಂದು ಉದಾಹರಣೆನ ನೋಡೋಣ. ಈ ಬಾರಿ ನಾನು ಜಿಂಕ್ ಅನ್ನ ಪರಿಗಣಿಸಿದ್ದೀನಿ, ಜಿಂಕ್ ಲೋಹವನ್ನ ಪರಿಗಣಿಸಿದ್ದೀನಿ. ಈ ಜಿಂಕ್ ಲೋಹ HCl ಒಂದಿಗೆ ಪ್ರತಿಕ್ರಿಯಿಸುತ್ತಿದೆ. ಸೊ 1 ಮಿನಿಟ್ ವಿಡಿಯೋ ಪಾಸ್ ಮಾಡಿ, ಈ ಪ್ರತಿಕ್ರಿಯೆಯ ಉತ್ಪನ್ನಗಳೇನಾಗುತ್ತೆ ಅಂತ ನೀವು ಗೆಸ್ ಮಾಡಿ. ಈಗ ಈ ಪ್ರತಿಕ್ರಿಯೆನ ನೋಡಿದಾಗ ಜಿಂಕ್ ಅನ್ನೋದು ಇಲ್ಲಿದೆ, ಹೈಡ್ರೋಜನ್ ಅನ್ನೋದು ಇಲ್ಲಿದೆ. ಅಂದ್ರೆ ಜಿಂಕ್ ಮೇಲಿರೋದ್ರಿಂದ ಜಿಂಕ್ ಅನ್ನೋದು ಹೈಡ್ರೋಜನ್ ಗಿಂತ ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ. ಜಿಂಕ್ ಅನ್ನೋದು ಪ್ರತಿಕ್ರಿಯೆನಲ್ಲಿ ಹೈಡ್ರೋಜನ್ ಅನ್ನ ವಿಭಜನೆ ಆಗೋ ತರ ಮಾಡಿ ಕ್ಲೋರಿನ್ ಜೊತೆ ಬಾಂಡ್ ಆಗುತ್ತೆ. ಮತ್ತೆ ಇಲ್ಲಿ ಜಿಂಕ್ ಕ್ಲೋರೈಡ್ ಒಟ್ಟಿಗೆ ನಮಗೆ ಹೈಡ್ರೋಜನ್ ಅನಿಲ ಸಹ ಹೊರಬರುತ್ತೆ. ಸೊ ಈ ಕ್ರಿಯೆಯ ಉತ್ಪನ್ನ ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲ ಮತ್ತು ಜಿಂಕ್ ಕ್ಲೋರೈಡ್ ಅನ್ನುವ ಲವಣ. ಈಗ ಇದೇ ಪ್ರತಿಕ್ರಿಯೆಯನ್ನ ರಾಸಾಯನಿಕ ಪ್ರಯೋಗದಲ್ಲಿ ನೋಡೋಣ. ನೀವೀಗ ಜಿಂಕ್ ಲೋಹವನ್ನ HCl ಆಮ್ಲದಲ್ಲಿ ಹಾಕಿದಾಗ ಕೆಲವು ಬಬಲ್ ಇಲ್ಲಿ ಫಾರ್ಮ್ ಆಗ್ತಿರೋದನ್ನ ನೋಡ್ಬೋದು. ಇಲ್ಲೆಲ್ಲ ಸಣ್ಣ ಸಣ್ಣ ಬಬಲ್ಸ್ ಫಾರ್ಮ್ ಆಗ್ತಿದೆ. ಹಾಗಾಗಿ ಇಲ್ಲೇನ್ ಹೇಳ್ತೀವಿ ಅಂದ್ರೆ, ಈ ತರ ದ್ರಾವಣದಲ್ಲಿ ಯಾವಾಗೆಲ್ಲ ಬಬಲ್ ಫಾರ್ಮ್ ಆಗ್ತಿರುತ್ತೋ ಅದೆಲ್ಲಾನು ದ್ರಾವಣದಿಂದ ಹೊರಬರಲು ಪ್ರಯತ್ನಿಸುತ್ತಿರುವ ಅನಿಲವಾಗಿರುತ್ತೆ. ನಾವು ನಮ್ಮ ರಾಸಾಯನಿಕ ಕ್ರಿಯೆಯಲ್ಲಿ ನೋಡಿದೀವಿ, ಈ ಅನಿಲ ಅನ್ನೋದು ವಿಶೇಷವಾಗಿ ಹೈಡ್ರೋಜನ್ ಅನಿಲವಾಗಿರುತ್ತೆ. ಮತ್ತೆ ಇದು ಹೈಡ್ರೋಜನ್ ಗ್ಯಾಸ್ ಅಂತ ಹೆಂಗ್ ಗೊತ್ತಾಯ್ತು? ಇದನ್ನೂ ನಾವು ಕನ್ಫರ್ಮ್ ಮಾಡ್ಕೊಬೇಕು ತಾನೆ. ಇಲ್ಲಿ ಈ ಅನಿಲಕ್ಕೆ ಯಾವುದೇ ಬಣ್ಣ ಅನ್ನೋದಿಲ್ಲ ಮತ್ತು ಯಾವುದೇ ವಾಸನೆ ಸಹ ಇರೋದಿಲ್ಲ. ನಮಗೆ ಗೊತ್ತಿರೋ ಹಂಗೆ ಈ ರೀತಿ ಇರುವ ತುಂಬಾ ಅನಿಲಗಳು ನಮ್ಮ ಸುತ್ತಮುತ್ತನೂ ಇರುತ್ತೆ. ಉದಾಹರಣೆಗೆ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ,
ಆಮ್ಲಜನಕ ಅಂದ್ರೆ ನೈಟ್ರೋಜನ್. ಇವ್ಯಾವುದಕ್ಕೂನು ಬಣ್ಣನೂ ಇರಲ್ಲ, ವಾಸನೆನೂ ಇರಲ್ಲ. ಈ ರೀತಿಯ ಅನಿಲಗಳು ಎಲ್ಲಾನು ವಾಸನೆ ಮತ್ತು ಬಣ್ಣರಹಿತವಾಗಿರೋದ್ರಿಂದ ನಮ್ಮ ಹತ್ರ ಇರೋ ಅನಿಲನು ಹೈಡ್ರೋಜನ್ ಅನಿಲ. ಇದನ್ನ ನಾವು ಹೈಡ್ರೋಜನ್ ಅಂತಾನೆ ಖಚಿತಪಡಿಸ್ಕೊಳ್ಳೋದಕ್ಕೆ ನಾವೊಂದು ಟೆಸ್ಟ್ ನ ಮಾಡಬೇಕು. ಇದನ್ನ ನಾವು ಪಾಪ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಈ ಟೆಸ್ಟ್ ನ ಮಾಡೋದಿಕ್ಕೆ ನಾನು ನನ್ನ ಹತ್ರ ಇರುವ ಹೈಡ್ರೋಜನ್ ಅನಿಲವನ್ನ ಈ ರೀತಿಯ ಟೆಸ್ಟ್ ಟ್ಯೂಬ್ ಒಳಗಡೆ ಕಲೆಕ್ಟ್ ಮಾಡ್ಕೊಂತೀನಿ. ನೋಡಿ, ಈ ಎಕ್ಸ್ಪೆರಿಮೆಂಟ್ ನ ನಾವೇ ಸ್ವಂತ ಮಾಡಕ್ಕಾಗಲ್ಲ. ಇದು ಮಾಡಿದ್ರೆ ತುಂಬಾ ಡೇಂಜರಸ್ ಆಗ್ಬೋದು, ಇದರಿಂದ ನಮಗೆ ಅಪಾಯ ಸಹ ಉಂಟಾಗ್ಬೋದು. ಇದನ್ನ ಎಕ್ಸ್ಪರ್ಟ್ ಗಳ ಗೈಡೆನ್ಸ್ ನಲ್ಲೇ ಅವ್ರ ಮುಂದೆನೆ ನಾವು ಮಾಡ್ಬೇಕು. ಮತ್ತೆ ವಾಪಸ್ ಈ ಟೆಸ್ಟ್ ಟ್ಯೂಬಿಗೆ ಬಂದಾಗ ಇಲ್ಲಿ ನಾನೇನ್ ಕಲೆಕ್ಟ್ ಮಾಡ್ಕೊಂಡಿದೀನಿ, ಹೈಡ್ರೋಜನ್ ಅನಿಲವನ್ನ ಕಲೆಕ್ಟ್ ಮಾಡ್ಕೊಂಡಿದೀನಿ. ನಂತರ ನಾನು ಈ ಟೆಸ್ಟ್ ಟ್ಯೂಬ್ ಹತ್ರ ಸಣ್ಣ ಬೆಂಕಿ ಕಡ್ಡಿನ ತಗೊಂಡೋಗ್ತೀನಿ. ಹಚ್ಚಿರೋ ಬೆಂಕಿ ಕಡ್ಡಿನ ತಗೊಂಡೋಗ್ತಿದೀನಿ. ತಗೊಂಡೋಗಿ ಈ ಟೆಸ್ಟ್ ಟ್ಯೂಬ್ ಬಾಯ್ ಹತ್ರ ಇಡ್ತಿದೀನಿ ಅಂದ್ರೆ ಇದ್ರೊಳಗಡೆ ಇರುವ ಹೈಡ್ರೋಜನ್ ಅನಿಲ ಏನಾಗುತ್ತೆ, ಹುರಿಯಕ್ ಸ್ಟಾರ್ಟ್ ಆಗುತ್ತೆ. ಹುರಿಯಕ್ ಸ್ಟಾರ್ಟ್ ಆಗಿ ಪಾಪ್ ಸೌಂಡ್ ಕೇಳಿಸುತ್ತೆ. ಮತ್ತು ನೀವ್ ಈ ಶಬ್ದವನ್ನ ಗಮನಿಸಿದಿರಾ ಅಲ್ವಾ? ಪಾಪ್ ಸೌಂಡ್ ಕೇಳಿಸುತ್ತೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಆದ್ದರಿಂದ ಇಲ್ಲಿ ಹೈಡ್ರೋಜನ್ ಅನಿಲ ಪಾಪ್ ಶಬ್ದದೊಂದಿಗೆ ಉರಿತಿದೆ. ಮತ್ತು ಈ ಶಬ್ದ ಅನ್ನೋದೊಂದು ವಿಶಿಷ್ಟವಾಗಿದೆ. ಹೈಡ್ರೋಜನ್ ಅನಿಲವನ್ನ ಹೊರತುಪಡಿಸಿ ಬೇರೆ ಯಾವುದೇ ಅನಿಲಕ್ಕೆ ಈ ಶಬ್ದ ಅನ್ನೋದು ಬರೋದಿಲ್ಲ. ಮತ್ ಈ ರೀತಿಯ ಶಬ್ದ ಬರ್ತಿದೆ ಅಂತ ಆದ್ರೆ ಇಲ್ಲಿ ನಾವು ಹೈಡ್ರೋಜನ್ ನ ಉಪಸ್ಥಿತಿಯನ್ನ ನೋಡ್ತೀವಿ. ಇನ್ನು ಕೆಲವರು ಹೈಡ್ರೋಜನ್ ಗ್ಯಾಸ್ ಯಾಕೆ ಪಾಪ್ ಶಬ್ದ ಕೊಡುತ್ತೆ, ಯಾಕೆ ಬೇರೆ ಅನಿಲಗಳು ಕೊಡಲ್ಲ ಅಂತ ಕೇಳ್ತಿರ್ತೀರ. ಇಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ, ಈ ಹೈಡ್ರೋಜನ್ ಗ್ಯಾಸ್ ಅಲ್ಲಿ ತುಂಬಾ ಉರಿಯುವ ಗುಣ ಅನ್ನೋದು ಇರುತ್ತೆ. ಸೊ ಈ ಅನಿಲ ಏನಾಗುತ್ತೆ, ಉರಿಯುವಾಗ ಬೇಗನೆ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುತ್ತೆ. ಇದು ಮತ್ತೆ ಆಮ್ಲಜನಕ ಸೇರಿ ನಮಗೆ ನೀರನ್ನ ಕೊಡುತ್ತೆ. ಮತ್ತು ಇದು ನೀರಿನೊಂದಿಗೆ ಸಂಯೋಜನೆ ಕ್ರಿಯೆ ಏನಿದೆಯೋ ಇದು ಉಷ್ಣವಾಹಕವಾಗಿರುತ್ತೆ. ಮತ್ತೆ ಇಲ್ಲಿ ನಾವು ಉಷ್ಣವನ್ನ ನೋಡ್ಬೋದು. ವಾಸ್ತವವಾಗಿ ಈ ಪ್ರತಿಕ್ರಿಯೆ ಏನಿದೆಯೋ ಇದು ಬಹಳಷ್ಟು ಶಾಖವನ್ನ ರಿಲೀಸ್ ಮಾಡುತ್ತೆ ಮತ್ತು ಇಲ್ಲಿ ಬಹಳಷ್ಟು ಶಾಖದ ಉತ್ಪಾದನೆ ಅನ್ನೋದು ಆಗುತ್ತೆ. ಮತ್ತೆ ಈ ಶಾಖ ಏನಿದೆಯೋ ಇದು ಟೆಸ್ಟ್ ಟ್ಯೂಬ್ ಒಳಗಿರೋ ಗಾಳಿನ ಬಿಸಿ ಮಾಡ್ತಾ ಹೋಗುತ್ತೆ. ಈ ಬಿಸಿಯಾದ ಗಾಳಿ ಏನಾಗುತ್ತೆ, ಒಳಗಡೆಯಿಂದನೇ ಬೇಗನೆ ಎಕ್ಸ್ಪ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಾಳಿ ಟೆಸ್ಟ್ ಟ್ಯೂಬ್ ನ ಬಾಯಿಯನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಕ್ ಚಾನ್ಸ್ ಇಲ್ಲ. ನೋಡಿ, ಎಲ್ಲಾನ ಹೋಗಕ್ ಚಾನ್ಸ್ ಇದೆಯಾ? ಈ ಕಡೆ ಮಾತ್ರನೇ ಒಂದು ಎಕ್ಸಿಟ್ ಪೋಲ್ ಇದೆ. ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗಕ್ಕೆ ಚಾನ್ಸ್ ಇಲ್ಲ. ಸೊ ಇದು ಬೇಗ ಏನಾಗ್ತಿರತ್ತೆ, ಬಿಸಿಯಾಗಿ ಎಕ್ಸ್ಪ್ಯಾಂಡ್ ಆಗಿ ಈ ರೀತಿಯ ಬಾಯಿ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಒಳಗಿರೋ ಬಿಸಿ ಗಾಳಿ ಹೊರಗಡೆ ಬರಕ್ ಟ್ರೈ ಮಾಡುವಾಗ ಹೊರಗಿರೋ ತಣ್ಣಗಿರುವ ಗಾಳಿ ಏನಿದೆಯೋ ಸ್ಥಿರವಾದ ಗಾಳಿ, ಇವೆರಡೂ ಮೀಟ್ ಆಗಿ ಕೊಲೈಡ್ ಆಗಿ ಇಲ್ಲಿ ಈಗ ಪಾಪ್ ಸೌಂಡ್ ಅನ್ನೋದು ಕೇಳಿಸುತ್ತೆ. ಹಾಗಾಗಿ ಇದನ್ನ ಸಣ್ಣ ಸ್ಫೋಟಕ ಅಂತ ಸಹ ನಾವ್ ಹೇಳ್ಬೋದು. ಆದ್ರೆ ಇಲ್ಲಿ ಅನೇಕ ವಿಷಯ ಡೀಟೇಲ್ ಆಗಿ ನಡೆಯುತ್ತೆ. ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಿಸಿಕ್ಸ್ ಎಲ್ಲ ನಾವು ಡೀಟೇಲ್ ಆಗಿ ಓದ್ಬೇಕು. ಇದನ್ನೆಲ್ಲ ನಾವು ಬೇರೆ ವಿಡಿಯೋದಲ್ಲಿ ನೋಡೋಣ. ಈಗ ಇಲ್ಲಿಗೆ ವಾಪಸ್ ಬರೋದಾದ್ರೆ, ಇಷ್ಟೊತ್ತು ನಾವು ಲೋಹವು HCl ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ನಮಗೆ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಸಿಗೋದನ್ನ ನೋಡಿರ್ತೀವಿ. ಇದು ಜನರಲ್ ಆಗಿ ವರ್ಕ್ ಆಗುತ್ತೆ. ಲೋಹ ಪ್ಲಸ್ ಆಮ್ಲ ಅನ್ನೋದು ಲವಣ ಪ್ಲಸ್ ಹೈಡ್ರೋಜನ್ ಅನಿಲ. ಆದ್ರೆ ಇಲ್ಲಿ HNO3 ಅಂತ ಒಂದು ಆಮ್ಲ ಏನಾದ್ರು ಇದ್ರೆ ಇದ್ರ ಜೊತೆ ಲೋಹ ರಿಯಾಕ್ಟ್ ಆದಾಗ ನಮಗೆ ಹೈಡ್ರೋಜನ್ ಅನಿಲ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ನಾನು ಇದನ್ನ ಜನರಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ಇದೆಲ್ಲ ಯಾಕಾಗುತ್ತೆ, ಈ ರೀತಿ ಯಾಕೆ ಆಗಲ್ಲ, ಇದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈಗ ಆಮ್ಲದ ಜೊತೆ ಲೋಹ ರಿಯಾಕ್ಟ್ ಆಗೋದನ್ನ ನೋಡಿರ್ತೀವಿ. ನೆಕ್ಸ್ಟ್ ಲೋಹದ ಜೊತೆ ಪ್ರತ್ಯಾಮ್ಲ ರಿಯಾಕ್ಟ್ ಆದಾಗ ಏನಾಗುತ್ತೆ, ಇದು ಸಹ ಲವಣ ಮತ್ತೆ ಹೈಡ್ರೋಜನ್ ಅನಿಲವನ್ನ ಕೊಡುತ್ತಾ ಅಂತ ಕೇಳಿದ್ರೆ ಆಕ್ಚುಲಿ ಇದು ವರ್ಕ್ ಆಗಲ್ಲ. ಈ ರೀತಿಯ ಒಂದು ರಿಯಾಕ್ಷನ್ ಅನ್ನೋದು ನಡೆಯೋದೇ ಇಲ್ಲ. ಇಲ್ಲೂ ಕೆಲವೊಂದು ಕೇಸಸ್ ಅಲ್ಲಿ ನಡೆಯುತ್ತೆ. ಹೆಂಗೆ ಅಂತ ಹೇಳಿದಾಗ, ಈಗ ಜಿಂಕ್ ಅನ್ನೋದನ್ನ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನನಗೆ ಲವಣ ಮತ್ತು ಅನಿಲ ಅನ್ನೋದು ಸಿಗುತ್ತೆ. ಇದನ್ನ ಹೊರತುಪಡಿಸಿ ಬೇರೆ ಯಾವ್ದನ್ನೇ ನಾವು ಟ್ರೈ ಮಾಡಿದ್ರು ಲೋಹದ ಜೊತೆ ನಮಗ್ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಸಿಗೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಜಿಂಕ್ ಅನ್ನೋದನ್ನ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನನಗೆ ಸೋಡಿಯಂ ಜಿಂಕೇಟ್ ಲವಣ ಸಿಗುತ್ತೆ. ಇದ್ರೊಟ್ಟಿಗೆ ಹೈಡ್ರೋಜನ್ ಅನಿಲ ಅನ್ನೋ ಸಿಗುತ್ತೆ. ಇದು ಮಾತ್ರ ಯಾವಾಗ್ಲೂ ವರ್ಕ್ ಆಗುತ್ತೆ. ಇದು ಮಾತ್ರ ಕೆಲವೊಂದು ಕೇಸಸ್ ಅಲ್ಲಿ ಮಾತ್ರನೇ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನಾವು ವಿಡಿಯೋನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಈ ರೀತಿ ಇರುತ್ತೆ. ನಾವ್ ಇಷ್ಟೊತ್ತು ಮಾಡಿದನ್ನೆಲ್ಲ ನೀವು ಮತ್ತೆ ನೋಡಿ ಅರ್ಥ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.